ಒಂದು ಮುತ್ತಿಗೆ 2.5 ಲಕ್ಷ ರೂಪಾಯಿ ಚಾರ್ಜ್. ಮುತ್ತಿನ ಬಲೆಗೆ ಬಿದ್ದು ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ಉದ್ಯಮಿ. ಈ ರೀತಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿದ್ಲು ಕಿಲಾಡಿ ಲೇಡಿ. ಸದ್ಯ ಲಾಕ್ ಆಗಿದ್ದಾಳೆ. 1,90,000 ಹಣ ಪಡೆದು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ಲಂತೆ. 15 ಲಕ್ಷ ರೂಪಾಯಿ ಕೊಡಬೇಕು ಅಂತ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಹಣ ಕೊಡಲಿಲ್ಲ ಅಂದ್ರೆ ಅಶ್ಲೀಲ ವಿಡಿಯೋವನ್ನ ಶೇರ್ ಮಾಡ್ತೀನಿ ಅಂತ ಹೇಳಿ ಹೆದರಿಸಿದ್ದಾಳೆ. ನಿಮ್ಮ ಪತ್ನಿಗೆ ಈ ಅಶ್ಲೀಲ ವಿಡಿಯೋವನ್ನ ಶೇರ್ ಮಾಡಬೇಕಾಗತ್ತೆ ಅಂತ್ಯ ಉದ್ಯಮಿಯನ್ನ ಈಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದ್ ಕಡೆ ರಾಜಕಾರಣಿಗಳಿಗೂ ಹನಿ ಟ್ರ್ಯಾಪಿನ ಭಯ, ಮತ್ತೊಂದು ಕಡೆ ಜನಸಾಮಾನ್ಯರ ಮಧ್ಯೆಯೂ ಅಂಥದ್ದೇ ಪ್ರಕರಣಗಳು. ಈ ಕೇಸ್ನ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್ ಆರೋಪಿ ಶ್ರೀದೇವಿ ಮೂಲತಃ ವಿಜಯಪುರದವಳು. ಈಕೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ಅನ್ನ ನಡೆಸ್ತಿರ್ತಾಳೆ. ಇದೇ ಪ್ರೀ ಸ್ಕೂಲ್ಗೆ ಈತ ಕೂಡ ಅಂದ್ರೆ ಉದ್ಯಮಿ ಹಳ ಕಂಡ್ಕೊಂಡವರು ಮೂಲತಃ ರಾಜಸ್ಥಾನದವರು, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ. ಆರೋಪಿ ಶ್ರೀದೇವಿ ನಡೆಸಿದಂಥ ಪ್ರೀ ಸ್ಕೂಲ್ಗೆ ತನ್ನ ಮಗಳನ್ನ ಕಳಿಸ್ತಿರ್ತಾರೆ. 2023ರಲ್ಲಿ ಆರೋಪಿ ಶ್ರೀದೇವಿ ಹಾಗೂ ಉದ್ಯಮಿಗೆ ಪರಿಚಯ ಆಗುತ್ತೆ. ಅವರ ಮಗುವನ್ನ ಪ್ರೀ ಸ್ಕೂಲ್ಗೆ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಮೊಬೈಲ್ ನಂಬರ್ಗಳು ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಶ್ರೀದೇವಿ ಮೊದಲಿಗೆ 2023ರಲ್ಲಿ 2 ಲಕ್ಷ ಹಣವನ್ನ ಉದ್ಯಮಿಯಿಂದ ಪಡ್ಕೊಂಡಿರ್ತಾಳೆ. ಜೊತೆಗೆ ಸುಮಾರು ಒಂದು 6 ತಿಂಗಳಾದಂಥ ನಂತರದಲ್ಲಿ ನಿಮ್ಮ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾಳೆ. ಆಕೆ ಹೇಳಿದಂಥ ಅವಧಿ ಮುಗಿದ ನಂತರದಲ್ಲಿ ಹಣ ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಶ್ರೀದೇವಿ ಪ್ರೀ ಸ್ಕೂಲ್ ಲಾಸ್ನಲ್ಲಿ ನಡೀತಾ ಇದೆ, ನೀವು ಬೇಕಾದ್ರೆ ನನ್ನ ಪ್ರೀ ಸ್ಕೂಲ್ಗೆ ಪಾರ್ಟ್ನರ್ ಆಗಿ ಅಂತೇಳಿ ಆಕೆ ಹೇಳ್ತಾಳೆ. ಆದರೆ ಅದಕ್ಕೆ ಉದ್ಯಮಿ ಒಪ್ಪೋದಿಲ್ಲ. ಪದೇ ಉದ್ಯಮಿ ಯಾವಾಗ ಕೊಟ್ಟಂತ ಹಣವನ್ನು ವಾಪಸ್ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಆಗ ಶ್ರೀದೇವಿ ಮೆಸೇಜ್ ಮಾಡುವಂಥದ್ದು, ಚಾಟಿಂಗ್ ಮಾಡುವಂಥದ್ದು, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳೋದು. ಜೊತೆಗೆ ಉದ್ಯಮಿ ವಾಸವಾಗಿದ್ದಂಥ ಮಹಾಲಕ್ಷ್ಮಿ ಲೇಔಟ್ ನಿವಾಸಕ್ಕೆ ಉದ್ಯಮಿಯ ಪತ್ನಿ ಹಾಗೂ ಮಕ್ಕಳು ರಾಜಸ್ಥಾನದ ಊರಿಗೆ ಹೋದಂಥ ಸಂದರ್ಭದಲ್ಲಿ ಶ್ರೀದೇವಿ ಉದ್ಯಮಿ ಒಬ್ಬಂಟಿಯಾಗಿದ್ದಂಥ ದಿನ ಅವರ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಂಥವಳು, ನಿಮ್ಮಿಂದ ಏನು 2 ಲಕ್ಷ ಹಣವನ್ನು ಪಡ್ಕೊಂಡಿದ್ದೀನಿ, ಅದನ್ನ ಸಿಂಗಲ್ ಸೆಟ್ಲ್ಮೆಂಟ್ ಮಾಡ್ತೀನಿ, ಅಂದ್ರೆ ನನ್ನ ಕೈಲಿ ಹಣವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಏನು ಹೇಳ್ತೀರಾ ಅದಕ್ಕೆ ನಾನು ಒಪ್ಕೊಳ್ತೀನಿ, ನಿಮ್ಮ ಜೊತೆ ನಾನು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡ್ತೀನಿ ಅಂತೇಳಿ ಉದ್ಯಮಿ ಮನೆಗೆ ಹೋದಂಥ ಶ್ರೀದೇವಿ ಒಂದು ಮುತ್ತನ್ನ ಕೊಟ್ಟು ಉದ್ಯಮಿಯನ್ನ ಬಲೆಗೆ ಹಾಕೊಳ್ತಾಳೆ. ಜೊತೆಗೆ ಆಲ್ರೆಡಿ 2 ಲಕ್ಷ ಹಣವನ್ನು ಕೂಡ ಪಡ್ಕೊಂಡಿರ್ತಾಳೆ. ಮತ್ತೆ ಉದ್ಯಮಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುತ್ತನ್ನ ಕೊಟ್ಟು ಆಕೆಯನ್ನ ಉದ್ಯಮಿಯನ್ನ ಬಿಗಿದಪ್ಪಿ ಮತ್ತೆ 50,000 ಹಣವನ್ನು ಪಡ್ಕೊಂಡ್ಬರ್ತಾಳೆ. ಆಗ ಶ್ರೀದೇವಿಯ ಬಲೆಗೆ ಬಿದ್ದಂಥ ಉದ್ಯಮಿ ಆಕೆ ಜೊತೆ ಸುಮಾರು 6-7 ತಿಂಗಳ ಕಾಲ ಒಡನಾಟವನ್ನು ಬೆಳೆಸ್ಕೊಳ್ಳುವಂಥದ್ದು. ಜೊತೆಗೆ ಉದ್ಯಮಿ ಕೂಡ ಇಲ್ಲಿ ಕಳ್ಳಾಟವನ್ನು ಮೆರೆದಿದ್ದಾನೆ. ಆಕೆ ಮದುವೆ ಆಗಿ 3 ಜನ ಹೆಣ್ಮಕ್ಳಿದ್ರು ಕೂಡ ಶ್ರೀದೇವಿ ಜೊತೆ ಚಾಟಿಂಗ್ ಮಾಡಲಿಕ್ಕೆ, ಆಕೆ ಜೊತೆ ಮಾತನಾಡಲಿಕ್ಕೆ ಹೊಸದಾದಂಥ ಮೊಬೈಲನ್ನು ಖರೀದಿಯನ್ನು ಮಾಡ್ತಾನೆ, ಹೊಸದಾದಂಥ ಸಿಮ್ಮನ್ನು ಕೂಡ ಖರೀದಿ ಮಾಡ್ತಾನೆ. ತದನಂತರದಲ್ಲಿ ಶ್ರೀದೇವಿ ಸುಮಾರು 6-7 ತಿಂಗಳ ಕಾಲ ಯಾವಾಗ ಉದ್ಯಮಿ ಜೊತೆ ಸಲಿಗೆ ಬೆಳೆಯುತ್ತೆ, ಬೆಳೆದಂಥ ನಂತರದಲ್ಲಿ ಪದೇ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಿರ್ತಾಳೆ. ಜೊತೆಗೆ ಒಂದು ದಿನ ಶ್ರೀದೇವಿ ಮತ್ತೆ ಹೊಸದಾಗಿ 20 ಲಕ್ಷ ಹಣಕ್ಕೆ ಡಿಮ್ಯಾಂಡನ್ನು ಇಡುವಂಥದ್ದು. ಆಗ ಉದ್ಯಮಿ ಆತ ಬಳಸ್ತಿದ್ದಂಥ ಮೊಬೈಲ್ ಹಾಗೂ ಸಿಮ್ ಕಾರ್ಡನ್ನು ಮುರಿದು ಬಿಸಾಕುವಂಥದ್ದು. ಜೊತೆಗೆ ಶ್ರೀದೇವಿಯನ್ನು ಕೂಡ ಅವಾಯ್ಡ್ ಮಾಡುವಂಥ ಕೆಲಸವನ್ನ ಉದ್ಯಮಿ ಮಾಡಿರ್ತಾನೆ. ಒಂದು ದಿನ ಏಕಾಏಕಿ ಉದ್ಯಮಿಯ ಪತ್ನಿಗೆ ಕರೆ ಮಾಡುವಂಥ ಶ್ರೀದೇವಿ, ನಿಮ್ಮ ಮಗುವಿನ TCಯನ್ನು ತಗೊಂಡೋಗ್ಲಿಕ್ಕೆ ಬರಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಉದ್ಯಮಿ ಶ್ರೀದೇವಿಯ ಪ್ರೀ ಸ್ಕೂಲ್ಗೆ ಹೋಗುವಂಥದ್ದು. ಹೋದಂಥ ಸಂದರ್ಭದಲ್ಲಿ ಬಿಜಾಪುರದ ರೌಡಿ ಶೀಟರ್ ಆಗಿರುವಂಥ ಗಣೇಶ್ ಕಾಳೆ ಹಾಗೂ ಸಾಗರ್ ಮೋರೆ ಇಬ್ರು ಕೂಡ ಅದೇ ಶಾಲೆಯಲ್ಲಿ ಇರ್ತಾರೆ. ಆಗ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಂಥ ಶ್ರೀದೇವಿಯ ಗೆಳೆಯರಾದಂಥ ಗಣೇಶ್ ಹಾಗೂ ಸಾಗರ್ ಉದ್ಯಮಿಗೆ ಭಯವನ್ನು ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಶ್ರೀದೇವಿಯ ಜೊತೆ ಸಾಗರ್ಗೆ ಎಂಗೇಜ್ಮೆಂಟ್ ಆಗಿದೆ. ಆದರೆ ಎಂಗೇಜ್ಮೆಂಟ್ ಸಾಗರ್ ಮಾಡ್ಕೊಂಡಿದ್ರೆ ಶ್ರೀದೇವಿ ಜೊತೆ ಮಜಾ ಮಾಡ್ತಿರುವಂಥ ಕೆಲಸವನ್ನ ನೀನು ಮಾಡ್ತಿದ್ಯಾ, ಶ್ರೀದೇವಿ ಜೊತೆ ನೀನು ಮಾಡಿರುವಂಥ ಚಾಟಿಂಗ್ ಆಗಿರ್ಬೋದು, ವಿಡಿಯೋ ಕಾಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಬಳಿ ಇದೆ, ನಿನ್ನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತೇಳಿ ಅವ್ರು ಬಂದಿದ್ದಂಥ ಕಾರ್ನಲ್ಲಿ ಉದ್ಯಮಿಯನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಕರ್ಕೊಂಡು ಹೋದಂಥವ್ರು ನೇರವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇದ್ದಂಥ ಉದ್ಯಮಿಯ ಮನೆ ಮುಂದೆ ಕಾರನ್ನು ನಿಲ್ಲಿಸುವಂಥದ್ದು. ನಮಗೆ 1 ಕೋಟಿ ಹಣ ಕೊಡಬೇಕು, 1 ಕೋಟಿ ಹಣ ಕೊಡದೆ ಹೋದಂಥ ಸಂದರ್ಭದಲ್ಲಿ ನಿನ್ನ ಪತ್ನಿಯನ್ನು ಕರೆದು ಎಲ್ಲ ವಿಚಾರವನ್ನು ಹೇಳ್ತೀವಿ, ನಿನ್ನನ್ನು ನಿನ್ನ ಪತ್ನಿ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಉದ್ಯಮಿಗೆ ಭಯವನ್ನು ಇಡಿಸ್ತಾರೆ. ಆದರೆ ನನ್ನ ಕಡೆ 1 ಕೋಟಿ ಹಣ ಇಲ್ಲ, ಹಣವನ್ನು ಏಕಕಾಲಕ್ಕೆ ನಿಮಗೆ ಕೊಡಲಿಕ್ಕೆ ಕಷ್ಟ ಅಂತೇಳಿ ಉದ್ಯಮಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಿಂದ
ನೇರವಾಗಿ ಗೊರಗುಂಟೆಪಾಳ್ಯಗೆ ಕರ್ಕೊಂಡೋಗಿ ಇಡೀ ದಿನ ಸುತ್ತಾಡಿಸುವಂಥದ್ದು. ಜೊತೆಗೆ ಅವತ್ತು ಸಂಜೆ ಸುಮಾರು 1,90,000 ಹಣವನ್ನು ಪಡ್ಕೊಳ್ಳುವಂಥದ್ದು. ಆಲ್ರೆಡಿ ಮೊದಲೇ 2 ಲಕ್ಷ ಹಣವನ್ನು ಪಡ್ಕೊಂಡಿರ್ತಾಳೆ. 2 ಲಕ್ಷ ಹಣವನ್ನು ವಾಪಸ್ ಕೇಳಿದ್ದಕ್ಕೆ 50,000 ಒಂದು ಕಿಸ್ಸನ್ನು ಕೊಟ್ಟು 50,000 ಪಡ್ಕೊಂಡಿರ್ತಾಳೆ. ಈ ರೀತಿಯಾಗಿ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಇದ್ದಂಥ ಸಂದರ್ಭದಲ್ಲಿ ಕಡೆಗೆ ಬೆಂಗಳೂರು CCB ಪೊಲೀಸರಿಗೆ ಉದ್ಯಮಿ ದೂರನ್ನು ಕೊಟ್ಟಿರುವಂಥದ್ದು. ಸದ್ಯ ದೂರಿನ ಅನ್ವಯವಾಗಿ ಶ್ರೀದೇವಿ ಸೇರಿದಂತೆ ಆಕೆಗೆ ಏನು ಬ್ಲಾಕ್ ಮೇಲ್ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಆಕೆಯ ಇಬ್ಬರು ಸ್ನೇಹಿತರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.